ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಆ, ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳಂತಿದೆ ನೋಡ್ರಿ. ಇದರಲ್ಲಿ ಪುಟ ಸಂಖ್ಯೆ 44ರಿಂದ ಹಿಡಿದು 46 ಒಳಗಡೆ ಇಲ್ಲಿ ಏನು ಕೇಳಿದ ಪ್ರಶ್ನೆಗಳನ್ನ ಆ ಪ್ರಶ್ನೆಗಳನ್ನು ತೊಗೊಂಡು ಏನು ಮಾಡ್ತೇನೆ ಅಂದಾಗ ಡಿಸ್ಕಸ್ನ ಮಾಡ್ಕೊತ ಬರ್ತಿರ್ತೀನಿ. ಪ್ರಶ್ನೆಗಳು ಯಾವ ಥರ ಇದಾವೆ ನೋಡ್ರಿ, ಇಲ್ಲಿ ಕಂಡು ಹಿಡಿಯಿರಿ ಪ್ರಶ್ನೆಗಳು. ಈ ಥರ ಹಿಂದಿನ ಎಲ್ಲ ವಿಡಿಯೋಗಳು ನಿಮಗೆ ಸರಿಯಾಗಿ ಸಿಗಬೇಕಾಗಿತ್ತಪ್ಪ ಅಂತಂದಾಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನೇರವಾಗಿ ಎಲ್ಲ ಪ್ರಶ್ನೆಗಳು ಸಿಗ್ತವೆ. ಇಲ್ಲಿ ಪ್ರಶ್ನೆ ಏನಿದೆ ನೋಡ್ರಿ, ಬೇಗೂರಿನ ಜಿಲ್ಲಾ ಮಾರುಕಟ್ಟೆ ವಾರದ ಎಲ್ಲ 7 ದಿನಗಳು ಕಾರ್ಯನಿರ್ವಹಿಸುತ್ತದೆ. ರಹೀಂ ತನ್ನ ಹಣ್ಣಿನ ತೋಟದಿಂದ ಪ್ರತಿದಿನ 9 kg ಮಾವಿನ ಹಣ್ಣನ್ನು ಪೂರೈಸುತ್ತಾನೆ ಮತ್ತು ಶ್ಯಾಮ್ ತನ್ನ ಹಣ್ಣಿನ ತೋಟದಿಂದ ಈ ಮಾರುಕಟ್ಟೆಗೆ ಪ್ರತಿದಿನ 11 kg ಮಾವಿನ ಹಣ್ಣನ್ನು ಪೂರೈಸುತ್ತಾನೆ. ಸ್ಥಳೀಯ ಜಿಲ್ಲಾ ಮಾರುಕಟ್ಟೆಗೆ ಒಂದು ವಾರದಲ್ಲಿ ಅವರು ಪೂರೈಸಿದ ಮಾವಿನ ಹಣ್ಣಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನೋಡ್ರಿ, ಯಾರಪ್ಪ ಅಂತ ರಹೀಮ ತನ್ನ ತೋಟದಿಂದ ಪ್ರತಿದಿನ 9 kg ಅತ್ತ. ಹಾಗಾದರೆ ವಾರಕ್ಕೆ ಎಷ್ಟು ದಿನ ಇರ್ತವೆ? 7 ದಿನ ಇರ್ತವೆ. ಹಾಗಾದರೆ 9 × 7 ಉಕ್ತಿಯನ್ನು ಬರೀಬೇಕು. ಪ್ಲಸ್ ಇನ್ನೊಬ್ಬ ಯಾರು? ರಹೀಮ. ಇನ್ನೊಬ್ಬ ಯಾರಪ್ಪ ಅಂತಂದಾಗ ಶ್ಯಾಮ. ಹಾಗಾದರೆ ಅವ ಒಂದು ವಾರಕ್ಕೆ ಎಷ್ಟಪ್ಪ ಅಂದರೆ 11 kg ಸಾಕಾಟನೆ ಮಾಡ್ತಾನಂತೆ. ಹಾಗಾದರೆ 11 × 7 ಅಂತ ಬರೀರಿ. ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ 7 ಕಾಮನ್ ಇದಾವಲ್ಲ, 7 ಹೊರಗಡೆ ತೆಗೀರಿ. ಇಲ್ಲಿ 9 ಪ್ಲಸ್ ಈ 11 ಇಲ್ಲಿ ಒಳಗಡೆ ಬ್ರಾಕೆಟ್ ಒಳಗಡೆ ಹಾಕಬೇಕು. ಹಾಗಾದರೆ 7 9 1 11 ಕೂಡಿಸಿದಾಗ 20 ಆಗ್ತದೆ. ಹಾಗಾದರೆ 27 140 kg. ಹಾಗಾದರೆ ಒಂದು ವಾರದಲ್ಲಿ ಅವರಿಬ್ಬರು ಕೂಡಿ ಪೂರೈಸಿದಂಥ ಒಟ್ಟು ಪ್ರಮಾಣ ಅಥವಾ ಮೌಲ್ಯ ಎಷ್ಟಪ್ಪ ಅಂತಂದಾಗ 140 kg. ಇದು ಫಸ್ಟ್ ಪ್ರಶ್ನೆ. ಇನ್ನು ಬಿ ಒಳಗಡೆ ಏನಿದೆ ನೋಡ್ರಿ, ಬೀನು ತಿಂಗಳಿಗೆ 20,000 ರೂಪಾಯಿ ಸಂಪಾದಿಸುತ್ತಾಳೆ. ಅವಳು ಪ್ರತಿ ತಿಂಗಳು ಬಾಡಿಗೆಗೆ 5,000 ರೂಪಾಯಿ ಖರ್ಚು ಮಾಡ್ತಾಳೆ, ಆಹಾರಕ್ಕೆ 5,000 ರೂಪಾಯಿ ಮತ್ತು ಇತರೆ ಖರ್ಚುಗಳಿಗೆ 2,000 ರೂಪಾಯಿ ವ್ಯಯಿಸುತ್ತಾಳೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬೀನು ಎಷ್ಟು ಹಣ ಉಳಿಸುತ್ತಾಳೆ ಅಂತ ಪ್ರಶ್ನೆ ಇದೆ, ಹೌದಾ? ಹಾಗಾದರೆ ಆಕಿಂದು ಅಮೌಂಟ್ ಎಷ್ಟಿದೆ? ಟೋಟಲ್ ಆಕಿನ ಆದಾಯ ಎಷ್ಟಿದೆ? 20,000 ಇದೆ. ಹಾಗಾದರೆ ಆಕೆ ಮನೆಯ ಬಾಡಿಗೆಗೆ ಖರ್ಚು ಮಾಡಿದ 5,000 ರೂಪಾಯಿ, ಆಹಾರಕ್ಕೆ ಖರ್ಚು ಮಾಡಿದ 5,000 ರೂಪಾಯಿ, ನೆಕ್ಸ್ಟ್ ಇತರೆ 2,000 ರೂಪಾಯಿ ಖರ್ಚು ಮಾಡ್ತಾಳೆ. ಹಾಗಾದರೆ ಟೋಟಲ್ ಉಳಿತಾಯ ಖರ್ಚು ಟೋಟಲ್ ಆದಾಯದ ಒಳಗಡೆ ಒಟ್ಟು ಖರ್ಚನ್ನ ಕಳೆದುಬಿಟ್ರೆ 5 5 10 10 12 12,000 ರೂಪಾಯಿ ಖರ್ಚಾಯಿತು. ಹಾಗಾದರೆ ಉಳಿದಿದ್ದೆಷ್ಟು? ತಿಂಗಳ ಉಳಿತಾಯ ಎಷ್ಟು? 8,000 ರೂಪಾಯಿ ಆಯಿತು. ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ಉಳಿತದ ಅಂತ ಕ್ವಶನ್ಸ್ನ ಕೇಳ್ಯಾರ. ಒಂದು ವರ್ಷಕ್ಕೆ 12 ತಿಂಗಳು ಇರ್ತಾವೆ. ಒಂದು ತಿಂಗಳಿಗೆ 8,000 ರೂಪಾಯಿ ಅಂದಾಗ 12 × 96,000 ರೂಪಾಯಿ ಒಂದು ವರ್ಷಕ್ಕೆ ಸರಿಸುಮಾರು ಉಳಿಸ್ತಾಳೆ. ಓಕೆ, ನೆಕ್ಸ್ಟ್ ಸಿ ಕ್ವಶನ್ಸ್ ಏನಿದೆ ನೋಡ್ರಿ. ಹಗಲಿನಲ್ಲಿ ಒಂದು ಬಸವನ ಹುಳು ಕಂಬದ ಮೇಲೆ 3 ಸೆಂಟಿಮೀಟರ್ ಇರುತ್ತದೆ ಮತ್ತು ರಾತ್ರಿ ನಿದ್ದೆ ಮಾಡುವಾಗ ಆಕಸ್ಮಿಕವಾಗಿ 2 ಸೆಂಟಿಮೀಟರ್ ಕೆಳಗೆ ಜಾರುತ್ತದೆ. ಕಂಬ 10 ಸೆಂಟಿಮೀಟರ್ ಎತ್ತರವಿದ್ದು ಅದರ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯ ಇದೆ. ಬಸವನ ಹುಳು ಎಷ್ಟು ದಿನಗಳಲ್ಲಿ ಅದನ್ನು ಪಡೆಯುತ್ತದೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಹಾಗಾದರೆ ಮೇಲೆ ಏರ್ತಾ ಇರೋದು ಎಷ್ಟು? 3 ಸೆಂಟಿಮೀಟ್ರ್. ಜಾರ್ತಾ ಇರೋದು ಎಷ್ಟಪ್ಪ ಅಂತಂದ್ರೆ 2 ಸೆಂಟಿಮೀಟರ್. ಹಾಗಾದರೆ ಒಂದನೇ ದಿನ ಅದು 3 ಸೆಂಟಿಮೀಟರ್ ಮೇಲೆ ಹೋಯ್ತಪ್ಪ ಅಂತಂದಾಗ ನೈಟ್ 2 ಸೆಂಟಿಮೀಟರ್ ಜಾರ್ತಪ್ಪ ಅಂದಾಗ ಕೇವಲ ಅದು 1 ಸೆಂಟಿಮೀಟರ್ ಹೋದಂಗೆ ಆಯಿತು ಒಂದನೇ ದಿನ. ಇನ್ನು ಎರಡನೇ ದಿನ ಇಲ್ಲಿ 1 ಸೆಂಟಿಮೀಟರ್ ಇರ್ತದಲ್ಲ, 1 ಸೆಂಟಿಮೀಟರ್ ಬರ್ಕೋಬೇಕು. ಮತ್ತು 3 ಸೆಂಟಿಮೀಟರ್ ಮೇಲೆ ಇರ್ತದೆ. ಹಾಗಾದ್ರೆ 4 ಸೆಂಟಿಮೀಟರ್ ಮೇಲೆ ಇರ್ದಂಗೆ ಆಯಿತು. 2 ಸೆಂಟಿಮೀಟರ್ ಜಾರ್ತದಪ್ಪ ಅಂತಂದಾಗ ಮತ್ತೀಗ ಅದು ಎರಡನೇ ದಿನ 2 ಸೆಂಟಿಮೀಟರ್ದಲ್ಲಿ ಇರ್ತದೆ. ಇನ್ನು ಮೂರನೇ ದಿನ ಏನಪ್ಪ ಅಂತಂದಾಗ ಸೇಮ್ ಇದೇ ಥರ ಮುಂದುವರ್ಸ್ಕೊತ ಬರಬೇಕು. ಮೂರನೇ ದಿನ ಏನಾಗ್ತಾಯಿದೆ ನೋಡ್ರಿ, ಇಲ್ಲಿ ಮೂರನೇ ದಿನ ಇಲ್ಲಿ 2 ಸೆಂಟಿಮೀಟರ್ ಇತ್ತು, ಮತ್ತು 3 ಸೆಂಟಿಮೀಟರ್ ಮೇಲೆ ಇರ್ತದೆ, 5 ಸೆಂಟಿಮೀಟರ್ ಆಗ್ತದೆ. 2 ಸೆಂಟಿಮೀಟರ್ ಕೆಳಗೆ ಇಳಿತಪ್ಪ ಅಂದ್ರೆ 3 ಸೆಂಟಿಮೀಟರ್ ಉಳಿತದೆ ಮೂರನೇ ದಿನ. ನಾಲ್ಕನೇ ದಿನ 3 ಸೆಂಟಿಮೀಟರ್ ಮತ್ತೆ ಇಲ್ಲಿ ಉಳಿದದಿಲ್ಲ, 3 ಸೆಂಟಿಮೀಟರ್ ಪ್ಲಸ್ 3 ಅಂದರೆ 6 ಸೆಂಟಿಮೀಟರ್ ಮೇಲೆ ಹೋಗ್ತದೆ. 2 ಸೆಂಟಿಮೀಟರ್ ಜಾರ್ತದೆ ಅಂದರೆ 4 ಸೆಂಟಿಮೀಟರ್ ಆಯಿತು. ಐದನೇ ದಿನ 4 ಸೆಂಟಿಮೀಟರ್ ಉಳಿದಿರ್ತದೆ. 4 + 3 ಮಾಡಿದಾಗ 7 ಸೆಂಟಿಮೀಟರ್ ಅದ. 2 ಸೆಂಟಿಮೀಟರ್ ಕೆಳಗಡೆ ಇಳಿತದಪ್ಪ ಅಂತಂದಾಗ 5 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ಆರನೇ ದಿನ 5 ಸೆಂಟಿಮೀಟರ್ ಇರ್ತದೆ. 3 ಸೆಂಟಿಮೀಟರ್ ಮೇಲೆ ಅಂತಂದ್ರೆ 8 ಸೆಂಟಿಮೀಟರ್ ಹೋಗಿ ತಲುಪ್ತು. -2 ಸೆಂಟಿಮೀಟರ್ ಜಾರ್ತದೆ ಅಂದರೆ 6 ಸೆಂಟಿಮೀಟರ್ ಬಂತು. ಇನ್ನು ಏಳನೇ ದಿನ 6 ಸೆಂಟಿಮೀಟರ್ ಇತ್ತು, ಅದಕ್ಕೆ 3 ಸೆಂಟಿಮೀಟರ್ ಮೇಲೆ ಇರ್ತದೆ, 9 ಸೆಂಟಿಮೀಟರ್ ಆಯಿತು. -2 ಸೆಂಟಿಮೀಟರ್ ಜಾರಿದಾಗ 7 ಸೆಂಟಿಮೀಟರ್ ಬಂತು. ಈ 7 ಸೆಂಟಿಮೀಟರ್ದಾಗ ಐತಿ. ಎಂಟನೇ ದಿನ ಏನು ಮಾಡ್ತದೆ? 7 ಸೆಂಟಿಮೀಟರ್ ಮೇಲೆ 3 ಸೆಂಟಿಮೀಟರ್ ಹೋದ 10 ಸೆಂಟಿಮೀಟರ್ ತಲುಪಿಬಿಡ್ತು. ಹಾಗಾದರೆ 10 ಸೆಂಟಿಮೀಟರನ್ನು ಅದು ಎಷ್ಟು ದಿನಗಳಲ್ಲಿ ಅದನ್ನು ಪಡೆಯುತ್ತದೆ ಅಂತ ಕ್ವಶನ್ಸ್ನ ಕೇಳಿದ್ರು. 8ನೇ ದಿನ ಬಸವನ ಹುಳು 8ನೇ ದಿನ ಕಂಬದ ತುದಿಯನ್ನು ತಲುಪುತ್ತದೆ ಅಂತೇಳಿ ನೀವು ಬರಿಬೇಕಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2 ಏನಿದೆ ನೋಡ್ರಿ, ಮಂಗಳವಾರ ಮತ್ತು ಶನಿವಾರಗಳನ್ನು ಹೊರತುಪಡಿಸಿ ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಮೆಲ್ವಿನ್ ಓದುತ್ತಾರೆ. ಅವರು 8 ವಾರಗಳಲ್ಲಿ ಎಷ್ಟು ಕಥೆಗಳನ್ನು ಓದುತ್ತಾನೆ? ಮುಂದಿನ ಯಾವ ಉಕ್ತಿಗಳು ಸನ್ನಿವೇಶವನ್ನು ವಿವರಿಸುತ್ತವೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾನೆ. ಇದಕ್ಕೆ ನಾವು ಆನ್ಸರ್ನ ಏನು ಬರಿಬೇಕಪ್ಪ ಅಂತ ನೋಡಿದಾಗ, ವಾರಕ್ಕೆ ಓದುವ ದಿನಗಳೆಷ್ಟಪ್ಪ ಅಂತಂದಾಗ
ಶನಿವಾರ ಮಂಗಳವಾರ ಮತ್ತು ಶನಿವಾರ ಮತ್ತು ಓದಂಗಿಲ್ಲತ್ತೆ. ಹಾಗಾದರೆ 7 ದಿನ ಇರ್ತವೆ, 2 ದಿನ ತೆಗೆದ್ರೆ ವಾರಕ್ಕೆ ಓದುವ ದಿನಗಳು ಎಷ್ಟಾಗ್ತವೆ? 5 ಆಗ್ತವೆ. ಹೌದಾ? ನೆಕ್ಸ್ಟ್ ವಾರಕ್ಕೆ ಓದುವ ಪುಟಗಳ ಸಂಖ್ಯೆ ಎಷ್ಟು? 2 ಪುಟ ಓದ್ತಾನಂತ. ಹಾಗಾದರೆ 5 ದಿನ ಓದಿದ್ನಂದ್ರೆ 10 ಪುಟ ಆಯಿತು. 10 ಪುಟ ಆಯಿತು. ಹೌದಾ? ಹಾಗಾದರೆ ವಾರಕ್ಕೆ ಓದುವ ಕಥೆಗಳು ಎಷ್ಟಾಗ್ತದೆ ನೋಡ್ರಿ. ಹಾಗಾದರೆ ಒಂದು ವಾರಕ್ಕೆ ಓದುವ ಪುಟಗಳು 10 ಅದು. ಹಾಗಾದರೆ ವಾರಕ್ಕೆ ಓದುವ ಕಥೆಗಳು ಎಷ್ಟಾಗ್ತವೆ ಅಂತ ಅಂದಾಗ 10 ಡಿವೈಡೆಡ್ ಬೈ 2 ಮಾಡಬೇಕು. 2 ಮಾಡಿದಾಗ 5 ಕಥೆಗಳು ಓದಂಗೆ ಆಗ್ತಾವೆ. ಹಾಗಾದರೆ 8 ವಾರಗಳಲ್ಲಿ ಹಾಗಾದರೆ ಒಂದು ವಾರಕ್ಕೆ 5 ಕಥೆಗಳಂದಾಗ 8 ವಾರಗಳಲ್ಲಿ 5 ಎಂಟ್ಲೆ 40 ಕಥೆಗಳ ಓದಂಗೆ ಆಗ್ತದೆ. ಹಾಗಾದರೆ ಇದ್ರ ಒಳಗಡೆ 5 ಇಂಟು 2 ಇಂಟು 8 ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ 40 ಆಗಬೇಕು. ಎ ಒಳಗಡೆ 5 2 10, 10 ಎಂಟ್ಲೆ 80 ಆಗ್ತದೆ. ಹೀಗಾಗಿ ಎ ಮ್ಯಾಚ್ ಆಗಲಿಲ್ಲ. ಎರಡನೇದ್ರ ನೋಡ್ರಿ 7 - 2 ಇಂಟು 8 ಇದೆಯಲ್ಲ, 7 2 ಕಳೆದ್ರೆ 5 ಇಂಟು ಎಷ್ಟಿದೆ ಅಲ್ಲಿ? 8 ಇದೆ. ಹಾಗಾದರೆ 5 ಎಂಟ್ಲೆ 40, ಇದು ಮ್ಯಾಚ್ ಆಗ್ತದೆ. ಅದೇ ರೀತಿ ಒಳಗಡೆ ಇನ್ನು ಉಳಿದು ಯಾವುದು ನೀವು ಎಲ್ಲವೂ ಮಾಡ್ಕೊಂಡು ನೋಡ್ರಿ. ಸಿ 8 7 56 ಆಗ್ತದೆ. 7 ಎಂಟ್ಲೆ 7 2 14, 14 ಎಂಟ್ಲೆ 96, ಅದು ಕೂಡ ಡಿನೂ ಮ್ಯಾಚ್ ಆಗಲಿಲ್ಲ. ನೆಕ್ಸ್ಟ್ 7 5 35, 35ರಾಗ 2 ಕಳೆದ್ರೆ ಅದು ಕೂಡ ಏನೂ ಮ್ಯಾಚ್ ಆಗಲ್ಲ. ಎಫ್ ಕೂಡ 7 + 2 ಕೂಡಿಸಿದಾಗ 9 ಆಗ್ತದೆ. 9 ಎಂಟ್ಲೆ 72 ಆಗ್ತದೆ. ಜಿ 7 ಎಂಟ್ಲೆ 56, ಮತ್ತು ಈ ಕಡೆ 2 ಎಂಟ್ಲೆ 16, 56 ಒಳಗಡೆ 16 ಕಳೀರಿ, ಏನಾಗ್ತದೆ ನೋಡ್ರಿ. ಜಿ ನೋಡ್ರಿ 7 ಎಂಟ್ಲೆ 56 ಮೈನಸ್ 2 ಎಂಟ್ಲೆ 16, 56 16 ಕಳೆದ್ರೆ 40, ಇದು ಮ್ಯಾಚ್ ಆಗ್ತದೆ. ಎಚ್ 7ರಾಗ 5 ಕಳೆದ್ರೆ 2, 2 ಎಂಟ್ಲೆ 16 ಆಗ್ತದೆ, ಅದು ಮ್ಯಾಚ್ ಆಗಲಿಲ್ಲ. ಆದ್ದರಿಂದ ಉಕ್ತಿ ಬಿ ಮತ್ತು ಜಿ ಆಯ್ಕೆಗಳು ಈ ಪರಿಸ್ಥಿತಿಯನ್ನು ಸರಿಯಾಗಿ ವಿವರಿಸುತ್ತವೆ ಅಥವಾ ಮ್ಯಾಚ್ ಆಗ್ತವೆ ಅಂತೇಳಿ ಬರಿಬೇಕಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3. ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ನ ಕೊಡ್ತಾರೆ. 3ನೇ ಪ್ರಶ್ನೆ ನೀವು ಇದನ್ನು ಈ ಥರ ಬರ್ಕೋಬೇಕಾಗ್ತದೆ. ಮೊದಲ ವಿಧಾನ ಯಾವ ಥರಪ್ಪ ಅಂತಂದಾಗ ಅಲ್ಲಿ 1 - 2 + 3 - 4 + 5 -6 + 7, ನೆಕ್ಸ್ಟ್ -8 + 9 -10 ಅಂತಿದ್ದಾವೆ. ಹಾಗಾದರೆ 1 -2 ಇದೆಯಲ್ಲ, ಮೈನಸ್ ಮಾಡ್ಕೋದು. +3 - 4 ಇದೆ, ಅಲ್ಲಿ ಏನು ಇರ್ತದೆ ಸೇಮ್ ಆ್ಯಸ್ ಇಟ್ ಈಸ್. 5 - 6 7 - 8 + 9 - 10 ಬರ್ಕೊಂಡಿದ್ದೀನಿ. 2ರಾಗ 1 ಕಳೆದ್ರೆ 1, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. 4ರಾಗ 3 ಕಳೆದ್ರೆ 1, 5ರಾಗ 6 ಕಳೆದ್ರೆ 1, 7ರಾಗ 7 ಕಳೆದ್ರೆ 1, 10ರಾಗ 9 ಕಳೆದ್ರೆ 1, ಎಲ್ಲವೂ -1 -1 ಬಂದಿದ್ದಾವೆ. ಹೀಗಾಗಿ -1 -1 -1 -1 ಟೋಟಲ್ ಎಷ್ಟು -1 ಅದಾವೆ? 5 ಅದಾವೆ. ಹೀಗಾಗಿ ಆನ್ಸರ್ ಏನಾಗ್ತದೆ? -5 ಆಗ್ತದೆ. ಇನ್ನು ಎರಡನೇ ವಿಧಾನ, ಇದರ ಒಳಗಡೆ ಎರಡನೇ ವಿಧಾನ ಏನಾಗ್ತದೆ ನೋಡ್ರಿ. ಅಲ್ಲಿ ಪಾಸಿಟಿವ್ ನಂಬರ್ಸ್ಗಳನ್ನ 1 3 5 7 9ನ್ನ ಒಂದು ಕಡೆ ಮಾಡ್ಕೊತಿರ್ತೀನಿ. ನೆಕ್ಸ್ಟ್ ಸರಿ ಸಂಖ್ಯೆಗಳನ್ನು 2 4 6 8ನ ಒಂದು ಕಡೆ ಮಾಡ್ಕೊತಿದ್ದೀನಿ. ಇವಷ್ಟು ಕೂಡಿಸಿದಾಗ 25 ಆಗ್ತದೆ. ಇವಷ್ಟು ಸೇರಿಸಿದಾಗ 30 ಆಗ್ತದೆ. ಹಾಗಾದರೆ 30ರಾಗ 25 ಕಳೆದಾಗ 5 ಉಳಿತದೆ. ದೊಡ್ಡ ಸಂಖ್ಯೆ ಚಿಹ್ನ -5 ಇರೋದ್ರಿಂದ ಇದು ಆನ್ಸರ್ ಕೂಡ -5 ಬರ್ತದೆ. ಇನ್ನು ಅದ್ರ ಒಳಗಡೆ ಬಿ 1 1 1 1 ಇದ್ದಾವಲ್ಲ, 1 - 1 1 -1 1 -1 1 -1 1 1 -1 1ರ 1 ಕಳೆದ 0, 1ರ 1 ಕಳೆದ 0, 1ರ 1 ಕೊನೆ 0, ಇವೆಲ್ಲ ಟೋಟಲ್ ಎಷ್ಟಾಗ್ತವೆ? 5 ಆಗ್ತವೆ. ಹಾಗಾದರೆ ಟೋಟಲ್ ಆನ್ಸರ್ ಕೂಡ 0 ಬರ್ತದೆ. ಇನ್ನು ಎರಡನೇ ವಿಧಾನ ನೋಡ್ಕೊತ ಬಂದಾಗ 5 1ಗಳನ್ನು ಒಂದು ಕಡೆ, ನೆಕ್ಸ್ಟ್ 5 1ಗಳನ್ನು ಒಂದು ಕಡೆ ಬರ್ಕೋರಿ. ಇದನ್ನು ಕೂಡಿಸಿದಾಗ 5 ಆಗ್ತದೆ. ಇದು ಮೈನಸ್ ಇರೋದ್ರಿಂದ ಇದನ್ನು ಕೂಡಿಸಿದಾಗ 5, 5ರಾಗ 5 ಕಳೆದ್ರೆ 0. ಇದು ಕೂಡ ಎರಡನೇ ವಿಧಾನದಲ್ಲಿ ಕೂಡ ಆನ್ಸರ್ 0ನೇ ಬಂತು. ಇನ್ನು ಕ್ವಶನ್ ನಂಬರ್ 4 ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಮುಂದಿನ ಉಕ್ತಿಗಳ ಜೋಡಿಗಳನ್ನು ಗ್ರೇಟರ್ ದ್ಯಾನ್, ಸ್ಮಾಲರ್ ದ್ಯಾನ್ ಅಥವಾ ಈಕ್ವಲ್ ಟು ಅಥವಾ ತಾರ್ಕಿಕ ಆಲೋಚನೆಯ ಮೂಲಕ ಹೋಲಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ 49 - 7 + 8 ಇದ್ದಾವೆ. ಇಲ್ಲಿ 49 - 7 8, ಇವೆರಡೂ ಸೇಮ್ ಇರೋದ್ರಿಂದ ಇದು ಏನಾಗ್ತದಪ್ಪ ಅಂದಾಗ ಸಮ ಆಗ್ತದೆ. ಇಲ್ಲಿ ನೆಕ್ಸ್ಟ್ 83 × 42 - 18 ಐತಿ. ಇಲ್ಲಿ 83 - 40 - 18 ಇದೆ. ಇಲ್ಲಿ 42 ಐತಿ, ಇಲ್ಲಿ 40 ಐತಿ. ಹೀಗಾಗಿ ಇದು ಏನಾಗ್ತದೆ? ದೊಡ್ಡ ಸಂಖ್ಯೆ ಆಗ್ತದೆ ಗುಣಿಸಿದಾಗ. ಹೀಗಾಗಿ ಇದು ಈ ಕಡೆ ಮಾರ್ಕ್ ಹಾಕ್ರಿ. ನೆಕ್ಸ್ಟ್ 145 - 17 × 8 ಅದ. ಇದು 145 - 17, ಇಲ್ಲಿ ಇಂಟು 6 ಐತಿ. ಇಲ್ಲಿ ಮೈನಸ್ ಸಂಖ್ಯೆ ಇವು 17 ಎಂಟ್ಲೆ ಇದನ್ನು ನೋಡ್ರಿ. 145 17 ಇಂಟು ಮಲ್ಟಿಪ್ಲಿಕೇಷನ್ಸ್ ಮಾಡಿದಾಗ ದೊಡ್ಡ ಸಂಖ್ಯೆ ಬರ್ತದೆ. 17 6 102 ಆಗ್ತದೆ. ಇದರಲ್ಲಿ ಏನಾಗ್ತದಪ್ಪ ಅಂತಂದಾಗ ಇದಕ್ಕಿಂತ ಇದು ಸಂಖ್ಯೆ ಏನಾಗ್ತದಪ್ಪ ದೊಡ್ಡದಾಗ್ತದೆ. ಹೀಗಾಗಿ ಇದನ್ನು ನಾವು ಈ ಕಡೆ ಹಾಕಬೇಕಾಗ್ತದೆ. ಇನ್ನು ನೆಕ್ಸ್ಟ್ 23 × 48 - 35 ಇದೆ. 23 × 48 - 35 ಇದು ಇದರಲ್ಲಿಂತ ಇವೆರಡು ಸಂಖ್ಯೆಗಳ ಗುಣಿಸಿ -35 ಮಾಡೋದ್ರಿಂದ ಇದು ಏನಾಗ್ತದಪ್ಪ ಅಂತಂದಾಗ ದೊಡ್ಡ ಸಂಖ್ಯೆ ಆಗ್ತದೆ.
ಇನ್ನು 16 ಮೈನಸ್ 1 ಇಂಟು 12 ಇದೆ, ಮೈನಸ್ 11 ಇಂಟು 12 ಪ್ಲಸ್ 16 ಇಂಟು 12. ಇದನ್ನೇ ಏನು ಮಾಡಿದಾರಪ್ಪ ಅಂತಂದಾಗ ಇಲ್ಲಿ ಅವರ್ನ ಹಾಕಿದ್ದಾರೆ, ಇಲ್ಲಿ ಅವರ್ನ ತೆಗೆದಿದ್ದಾರೆ. ಹಾಗಾದ್ರೆ ಬೆಲೆಗಳು ಮಾತ್ರ ಏನದಪ್ಪ ಅಂತಂದಾಗ ಸೇಮ್ ಇದಾವೆ. ಹೀಗಾಗಿ ಇದು ಈಕ್ವಲ್ ಟು ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ 76 ಮೈನಸ್ 53 ಇಂಟು 88 ಇದೆ. ಇಲ್ಲಿ 88 ನಾವು ಹೊರಗಡೆ ತೆಗೆದು 53 ಮೈನಸ್ 76 ಇದೆ. ಇದು ಪ್ಲಸ್ 76 ಐತಿ, ಇದು ಮೈನಸ್ 76 ಇರೋದ್ರಿಂದ ಪ್ಲಸ್ 76 ಬೆಲೆ ಜಾಸ್ತಿ ಆಗ್ತದೆ. ಹೀಗಾಗಿ ಇದು ದೊಡ್ಡದಿದೆ. ನೆಕ್ಸ್ಟ್ ಇನ್ನು ಜಿ ಏನಿದೆ ನೋಡ್ರಿ, 25 ಇಂಟು 42 ಪ್ಲಸ್ 16 ಇದೆ. ಇಲ್ಲಿ 25, ಇಲ್ಲಿ ಏನು ಮಾಡಿದ್ದಾರೆ 43 ಪ್ಲಸ್ 15ನ ಮಾಡಿದ್ದಾರೆ. ಒಂದು ಜಾಸ್ತಿ ಮಾಡಿದ್ದಾರೆ, ಒಂದು ಕಡಿಮೆ, ಅಂದರೆ ಎರಡು ಏನಾಗ್ತವಪ್ಪ ಈಕ್ವಲ್ ಆಗ್ತವೆ. ಹೀಗಾಗಿ ಇಲ್ಲಿ 16 ಮಾಡಿದ್ರೆ ಇಲ್ಲಿ 15, ಇಲ್ಲಿ 42 ಇತ್ತು, ಇಲ್ಲಿ 43, ಇಲ್ಲಿ ಒಂದು ಜಾಸ್ತಿ ಮಾಡಿದ್ರೆ ಇಲ್ಲಿ ಒಂದು ಕಡಿಮೆ ಮಾಡಿದ್ರೆ, ಹಾಗಾದರೆ ಎರಡು ಈಕ್ವಲ್ ಆಗ್ತವೆ. 36 ಇಂಟು 28 ಮೈನಸ್ 16 ಇದೆ. ಇಲ್ಲಿ 35 ಇಂಟು 27 ಮೈನಸ್ 15 ಇದೆ. ಇದ್ರಾಗೂ ಕೂಡ ಏನಾಗ್ತದೆ, ಇಲ್ಲಿ ಸಂಖ್ಯೆ ಸಣ್ಣ 35 ಇದೆ, ಇದು 36, ಹೀಗಾಗಿ ದೊಡ್ಡದು ಅನ್ನಿಸ್ತದೆ. ಹೀಗಾಗಿ ಇದನ್ನು ನಾವು ಮಾರ್ಕ್ನ ಈ ಕಡೆ ಮಾಡಬೇಕಾಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಪ್ರಶ್ನೆ ಸಂಖ್ಯೆ 5. ಇಲ್ಲಿ ದತ್ತ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮವಾಗಿವೆ ಎಂಬುದನ್ನು ಲೆಕ್ಕಾಚಾರ ಮಾಡದೆ ಗುರುತಿಸ್ರಿ. ನೀವು ಪದಗಳನ್ನು ಬಳಸಿ ಅಥವಾ ಆವರಣಗಳನ್ನು ತೆಗೆದುಹಾಕಿ ಉಕ್ತಿಗಳನ್ನು ಪುನಃ ಬರೆಯಬಹುದು. ನೀಡಿರುವ ಉಕ್ತಿಗೆ ಸಮವಾದ ಒಂದಕ್ಕಿಂತ ಹೆಚ್ಚು ಉಕ್ತಿಗಳು ಇರಬಹುದು. ಅದರಲ್ಲಿ 83 ಮೈನಸ್ 37 ಮೈನಸ್ 12 ಇದೆಯಲ್ಲ, ಇದೇ ಸೇಮ್ ಎಲ್ಲಿದೆ ನೋಡಿರಿ, ಆಪ್ಷನ್ ಸಿ ಒಳಗಡೆ 84 ಮೈನಸ್ 38 ಇದೆ. ಹೌದಾ, 84 ಮೈನಸ್ 38 ಮೈನಸ್ 12 ಇದೆ. ಇಲ್ಲಿ 83 ಇರೋದ್ರಿಂದ ಅದು 84 ಒಂದನೇದು ಆಪ್ಷನ್ಸ್ ಮ್ಯಾಚ್ ಆಗಲಿಲ್ಲ. ಎರಡನೇ ಆಪ್ಷನ್ಸ್ದಾಗೂ 84 ಐತಿ, ಅದು ಮ್ಯಾಚ್ ಆಗಲಿಲ್ಲ. ಮೂರನೇ ಆಪ್ಷನ್ಸ್ ಒಳಗಡೆ 83 ಮೈನಸ್ 38 ಐತಿ, ಅಲ್ಲಿ 37 ಐತಿ. ಹೀಗಾಗಿ ಮೂರನೇದು ಮ್ಯಾಚ್ ಆಗಲಿಲ್ಲ. ನಾಲ್ಕನೇದು ನೋಡ್ರಿ, ಇಲ್ಲಿ 37 ಐತಿ, ಇಲ್ಲಿ ಮೈನಸ್ 37 ಇದೆ, ಇಲ್ಲಿ ಪ್ಲಸ್ 83 ಪ್ಲಸ್ 83 ಮೈನಸ್ 12 ಇದೆ. ಹೀಗಾಗಿ ಇದು ಸರಿ ಆಗ್ತದೆ. ಇನ್ನು ಬಿ ಅದೇ ಲೆಕ್ಕ ಒಳಗಡೆ ಬಿ ನೋಡ್ರಿ, 93 ಪ್ಲಸ್ 37 ಇಂಟು 44 ಪ್ಲಸ್ 76 ಐತಿ. ಇದೇ ಥರ ಹೋಲೋದು ಇದ್ರ ಒಳಗಡೆ ಏನಂದರೆ 37 ಪ್ಲಸ್ 93 ಇದೆ ಇಂಟು 44 ಇದೆ. ಇಲ್ಲಿ 37 ಇಂಟು 44 ಐತಿ, ಇಲ್ಲಿ 93 44 ಮಲ್ಟಿಪ್ಲಿಕೇಶನ್ಸ್ ಮಾಡ್ಯಾರ. ಒಂದನೇದು ಆಪ್ಷನ್ಸ್ ತಪ್ಪಾಗ್ತದೆ. ಎರಡನೇ ಆಪ್ಷನ್ಸು ಕೂಡ 37 ಇಂಟು 76 ಮಾಡ್ಯಾರ, ಇದು ಕೂಡ ತಪ್ಪಾಗ್ತದೆ. ಮೂರನೇ ಆಪ್ಷನ್ಸ್ದ 93 ಪ್ಲಸ್ 37 ಹೊಳೆ 44 ಪ್ಲಸ್ 76 ಈ ಥರ ಮಾಡಿದ್ದಾರೆ, ಅದು ಕೂಡ ತಪ್ಪಾಗ್ತದೆ. ನಾಲ್ಕನೇದ್ರಾಗ ನೋಡಿರಿ 37 44 ಅಂದಾಗ ಇಲ್ಲಿ ಕೂಡ 37 44ಕ್ಕೆ ಮಲ್ಟಿಪ್ಲಿಕೇಶನ್ಸ್ ಮಾಡ್ಯಾರ. ಇಲ್ಲಿ 93 ಐತಿ, ಪ್ಲಸ್ 93 ಪ್ಲಸ್ 76 ಐತಿ. ಹೀಗಾಗಿ ಇದು ನಾಲ್ಕನೇದು ಮ್ಯಾಚ್ ಆಗ್ತದೆ. ಇನ್ನು ಪ್ರಶ್ನೆ 6ನೇದು, ಒಂದು ಸಂಖ್ಯೆಯನ್ನು ಆರಿಸ್ರಿ ಮತ್ತು ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸ್ರಿ ಅಂತ ಕ್ವಶನ್ಸ್ ಕೊಟ್ಟಾರ. ಹಾಗಾದರೆ ಒಂದು ಸಂಖ್ಯೆ ಯಾವುದಪ್ಪ ಅಂತ ನೋಡ್ಬೇಕು ಬಂದಾಗ ಉದಾಹರಣೆಗೆ 15, 10 ಪ್ಲಸ್ 5 ಅಂದರೆ 15 ಆಗ್ತದೆ. ಇನ್ನು ನೆಕ್ಸ್ಟ್ 15 ಮೈನಸ್ 0 ಅಂದಾಗ 15 ಆಗ್ತದೆ. 15ರಾಗ 0 ಕಳೆದಾಗ 30/2 ಅಂದ 2 1 2 2 15 30 15 ಆಗ್ತದೆ. 3 5 15 ಆಗ್ತದೆ. 7 8 ಕೂಡಿಸ್ರಿ 15 ಆಗ್ತದೆ. 20ರಾಗ 5 ಕಳೀರಿ 15 ಆಗ್ತದೆ. 2 7 14 ಪ್ಲಸ್ 1 ಅಂದಾಗ 15 ಆಗ್ತದೆ. ಓಕೆ, ನೆಕ್ಸ್ಟ್ 2 ಪ್ಲಸ್ 6/2 ಒಂದು 2 1 2 2 3 6 12 1 3 ಕೂಡಿಸಿದಾಗ 15 ಆಗ್ತದೆ. ನೆಕ್ಸ್ಟ್ 2 8 16 ಮೈನಸ್ 1 16ರಾಗ 1 ಕಳೆದ್ರೆ 15 ಆಗ್ತದೆ. ನೆಕ್ಸ್ಟ್ 5 5 25 25ರಾಗ 10 ಕಳೆದ್ರೆ 15 ಆಗ್ತದೆ. ಹೌದಾ, ಈ ಥರ ಪ್ರಮುಖ 10 ಉಕ್ತಿಗಳನ್ನು ನಾನು ಏನು ಮಾಡಿದ್ದೀನಪ್ಪ ಅಂತಂದಾಗ ಇಲ್ಲಿ ಬರೆದು ಹಾಕಿದ್ದೀನಿ. ಇಷ್ಟು ಬರೆದ್ರೆ ಈ ಪಾಠ ಏನಾಗ್ತದಪ್ಪ ಅಂತಂದಾಗ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ 3ನೇ ಅಧ್ಯಾಯನ ನಾನು ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂತಂದಾಗ, ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಸಾಕಷ್ಟು 1 ಮತ್ತು 2ನೇ ಪಾಠದ ಎಲ್ಲ ಅಭ್ಯಾಸ ಪಾಠಗಳನ್ನು ಪುಟ ಸಂಖ್ಯೆಗಳ ಮೂಲಕ ಹೇಳ್ಕೊತ ಬಂದಿದ್ದೀನಿ. ಧನ್ಯವಾದಗಳು ರೀ.